ದಾವಣಗೆರೆಯಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇರೋದು ಬಿಜೆಪಿ. ಉತ್ಕರ್ಷ್ ಸ್ವಲ್ಪ ನಗ್ತಾ ಇರ್ತಾರೆ. ಈಗ ದಾವಣಗೆರೆಯಲ್ಲಿ ಬಿಜೆಪಿ ಲೀಡಲ್ಲಿದ್ದಾರೆ ಅಂತ ಹೇಳಿ ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ 2777 ಮತಗಳ ಅಂತರದಿಂದ ಲೀಡಲಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಸೋಫಾರ್ 9137 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ 6360 ಮತಗಳು. ಲೀಡ್ ಜಾಸ್ತಿ ಆಯಿತು, ಗ್ಯಾಪ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆಯಾ ಉತ್ಕರ್ಷ್ ನಿಮಗೆ? ದಾವಣಗೆರೆ ಸೌತ್ ಅಂತ ಬಂದಾಗ SDPI ಅಭ್ಯರ್ಥಿ ಅಫ್ಜರ್ಗೆ 1187 ಮತಗಳು ಅವ್ರಿಗೂ ಕೂಡ ಬಿದ್ದಿವೆ ಇಲ್ಲಿ. ಸೊ SDPIಗೆ ವೋಟ್ ಮಾಡಿ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಅನೇಕ ಮೊಬೈಲ್ ಸ್ಟೇಟಸ್ಗಳಲ್ಲಿ ಅದು ಕಾಣಿಸ್ತಾ ಇತ್ತು. ಅದರ ರಿಫ್ಲೆಕ್ಷನ್ ನಾವು ಇನ್ ಫೇವರ್ ಆಫ್ ಬಿಜೆಪಿ ನೋಡ್ತಾ ಇದ್ದೀವಿ ಅಂತ ಉತ್ಕರ್ಷ್ ದಾವಣಗೆರೆನಲ್ಲಿ. ಸರ್, ನಾನು ಈ ಮುಂಚೆ ನಾವೇ ಅನೇಕ ಈ ವಿಚಾರವಾಗಿ ಡಿಬೇಟ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಅಲ್ಲಿ ಹೊಡ್ತಾ ಕೊಟ್ರೆ ಕಾಂಗ್ರೆಸ್ಗೆ ಮುಸಲ್ಮಾನರು ಕೊಡ್ತಾರೆ ಅಂತ. ಯಾಕಂದ್ರೆ ನನಗ್ ಬಂದಂತ ಒಂದಷ್ಟು ಗ್ರೌಂಡ್ ರಿಪೋರ್ಟ್, ಒಂದಷ್ಟು ಜನ ಕಾರ್ಯಕರ್ತರ ಹತ್ರ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಸಮಾಜ ಕ್ಲಿಯರ್ ಆಗಿತ್ತು. ಸ್ಪಷ್ಟವಾದಂತ ಉತ್ತರ ಈ ಬಾರಿ ಕಾಂಗ್ರೆಸ್ ಕೊಡಬೇಕು ಅಂತ. ಆಮೇಲೆ ಕಾಂಗ್ರೆಸ್ ನೋಡಿ, ಯಾವುದೇ ಒಂದು ಸಮಾಜವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಇದಕ್ಕೊಂದು ಉದಾಹರಣೆ. ರೈಟ್ಲಿ ಸೆಡ್ ಒಂದು ಯಾವುದೇ ಸಮಾಜನ, ಯಾವುದೇ ಪಾರ್ಟಿಯವ್ರು ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಆದ್ರೆ ಇಲ್ಲಿ ಇವತ್ತು ಕಾಂಗ್ರೆಸ್ ಯಾವುದೇ ಒಂದು ಸಮಾಜವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ರೆ ಏನಾಗ್ತದೆ ಅನ್ನೋದು ಇದಕ್ಕೊಂದು ಪೀಠಿಕೆ ಇದು. ಇವರೆಲ್ಲ ಏನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಬಿಹಾರದಲ್ಲಿ ಎಲ್ಲೋ ಮುಸಲ್ಮಾನರು ಬಿಜೆಪಿ ಓಟ್ ಕೊಡ್ತಾರೆ, OIC ಓಟ್ ಕೊಡ್ತಾರೆ, ಅದು ಕರ್ನಾಟಕದಲ್ಲಿ ಆಗೋದಿಲ್ಲ, ನಾವು ಬಿಟ್ರೆ ಗತಿ ಇಲ್ಲ ಅನ್ನೋ ಮಟ್ಟದಲ್ಲಿ ಹೇಳ್ತಿದ್ರು. ಇವತ್ತು ಅದೇ ಸಮಾಜ ಸ್ಲೋ ಆದ್ರು ಉತ್ಕರ್ಷ್, ಸ್ಲೋ ಆದ್ರು 14,000ವರೆಗೂ ಹೋಗ್ತಾ ಇದೆ ಹಿನ್ನಡೆ. ಅವ್ರದ್ದು 14,000ವರೆಗೂ ರೀಚ್ ಆಗ್ತಾ ಇದೆ ಚರಂತಿ ಭಟ್ರದ್ದು ಬಾಗಲಕೋಟೆಯಲ್ಲಿ. ವೈ ತುಂಬಾ ಫೋಕಸ್ಡ್ ಆಗ್ಲಿಲ್ವಾ ಚರಂತಿ ಭಟ್ರು? ಈಸಿಯಾಗಿ ಗೆದ್ದು ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರ? ಉಮೇಶ್ ಮೇಟಿ ನನಗೊಂದು ಸವಾಲಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರ? ಅಲ್ಲಿ ಇದೆಲ್ಲ ಒಂಥರ ನೆಗ್ಲೆಕ್ಟ್ ಮಾಡ್ಕೊಂಡ್ರ, ಓವರ್ ಕಾನ್ಫಿಡೆಂಟ್ ಆದ್ರ ಅಂತ? ಆ ರೀತಿ ಅಲ್ಲ ಸರ್. ಒಂದೇನಂತಂದ್ರೆ ಈಗ ಪಾಪ ಇಡೀ ಸಿದ್ದರಾಮಯ್ಯ ಅವ್ರು ಇಡೀ ಕ್ಯಾಬಿನೆಟ್ ಬಂದು ಕುತ್ಕೊಬಿಡ್ತಲ್ಲ, ಸಿದ್ದರಾಮಯ್ಯನವ್ರು ವಾರಗಟ್ಲೆ ಹೋಗಿ ಬಾಗಲಕೋಟೆಯಲ್ಲಿ ಪ್ರತಿಷ್ಠೆಯಾಗಿ ತಗೋಬಿಟ್ರು. ಅವ್ರನ್ನ ಗೆಲ್ಸ್ಲೇಬೇಕು ನಾನು ಉಮೇಶ್ ಮೇಟಿ ಅವ್ರನ್ನ ಅಂತ. ಬಹಳಷ್ಟು ಫ್ಯಾಕ್ಟರ್ಸ್ ಇರ್ಬೋದು.